ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ವರ್ಷವು ತಮಗೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ಆಯುರಾರೋಗ್ಯ ವೃದ್ಧಿಗಳನ್ನು ತಂದುಕೊಡಲೆಂದು ಹಾರೈಕೆ ಮಾಡುತ್ತಾ, ಮೇಷರಾಶಿಯ ಈ 2026 ವರ್ಷದ ಸಂಕ್ಷಿಪ್ತ ವಿಶ್ಲೇಷಣೆಯೀಗ ಮಾಡೋಣ. ಮೇಷರಾಶಿಗೆ ಈ ವರ್ಷದ ಒಂದು ಟ್ಯಾಗ್ ಲೈನ್ ಅನ್ನೋದು ಈ ಥರ ಬರುತ್ತೆ. ವರ್ಷಾರಂಭ ಅತ್ಯಂತ ಲಕ್, ಆಮೇಲೆ ಮಧ್ಯದಲ್ಲಿ ಬರಲಿದೆ ಬಿಗ್ ಶಾಕ್. ವರ್ಷಾರಂಭ ಮತ್ತು ಅಂತ್ಯದಲ್ಲಿ ಫುಲ್ ಲಕ್ ಇರುತ್ತೆ. ವರ್ಷದ ಮಧ್ಯದಲ್ಲಿ ಬಿಗ್ ಶಾಕ್ ಅಂತ ಒಂದು ವಾಕ್ಯ ಬಂದಿದೆ. ಅಂದರೆ ಆರಂಭದ 3 ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅದೃಷ್ಟದಾಯಕ ಬರುತ್ತೆ. ಉಳಿದ ಭಾಗವು ನಿಮಗೆ ಸುಮಾರು ಅಕ್ಟೋಬರ್ವರೆಗೂ ನಿಮ್ಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಬರುವಂಥದ್ದು. ಆಮೇಲೆ ವರ್ಷದ ಕೊನೆ 2 ತಿಂಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ. ಈ ರೀತಿ ಅನೇಕ ಒಂದು ಗ್ರಹಗಳ ಪರಿವರ್ತನೆಗೆ ಅನುಸಾರವಾಗಿ ಈ ಮೇಷರಾಶಿಯವರು ಈ ವರ್ಷದಲ್ಲಿ ಸ್ವಲ್ಪ ಜಾಗರೂಕರಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಲ್ಲಿ ದೀರ್ಘಚಾರಿ ಗ್ರಹಗಳ ಬೆಂಬಲ ನಿಮಗೆ ಕಡಿಮೆ ಇದೆ. ರಾಹುವನ್ನು ಹೊರತುಪಡಿಸಿದರೆ ಅಲ್ಲಿ ಗುರು ಆಗಲಿ, ಶನಿ ಆಗಲಿ, ಕೇತು ಆಗಲಿ ನಿಮ್ಮ ಪರವಾಗಿ ಇರೋದಿಲ್ಲ. ಜೊತೆಗೆ ಮಧ್ಯದಲ್ಲಿ ನಿಮ್ಮ ರಾಶಾಧಿಪತಿಯಾದ ಮಂಗಳನು ಸಹ ವಿರುದ್ಧವಾಗಿ ನಿಮಗೆ ನಡವಳಿಕೆಯನ್ನು ಕೊಡ್ತಾನೆ. ಕೆಲವೊಮ್ಮೆ ಸೂರ್ಯನ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ, ಕೆಲವೊಮ್ಮೆ ಬುಧ ಶುಕ್ರರು ಸಹ ವೈರುಧ್ಯವನ್ನು ನಿಮಗೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದೊಂದು ಬಾರಿ ನೀವು 2 ಅಥವಾ 3, 4 ಗ್ರಹಗಳ ಒಂದು ಬೆಂಬಲ ನಿಮಗೆ ಆರಂಭದ ಕೆಲವು ತಿಂಗಳು ಇರುತ್ತೆ. ಮಧ್ಯದಲ್ಲಿ ಬಳಿಕ ಈ ಯುಗಾದಿಯ ಸಮೀಪ ಬಂದಾಗ ಏಪ್ರಿಲಿಂದ ಅಕ್ಟೋಬರ್ವರೆಗೂ ತುಂಬ ಒಂದು ಭೀಕರವಾದ ಗ್ರಹಸ್ಥಿತಿ ನಿರ್ಮಾಣವಾಗುತ್ತೆ. ನೀವು ಎಂದು ಕಂಡು ಕೇಳಿರಿಯದೆ ಅನೇಕ ರೀತಿಯ ಘಟನೆಗಳಿಗೆ ಸಾಕ್ಷಿಯಾಗಬೇಕಾಗತ್ತೆ ಈ ಮೇಷರಾಶಿಯವರು. ಸಾಡೆ ಸಾತಿಯ ಪ್ರಮುಖ ಪರ್ವದಲ್ಲಿರುವಂಥ ರಾಶಿ ಮೇಷರಾಶಿ. ಮೀನರಾಶಿಯಲ್ಲಿ ಈಗ ಶನಿ ಮಹಾರಾಜರು ಸ್ಥಿತರಾಗಿದ್ದಾರೆ. ನಿಮ್ಮ ರಾಶಿಯಿಂದ ಪ್ರದಕ್ಷಿಣಾಕಾರವಾಗಿ ಲೆಕ್ಕ ಹಾಕುವಾಗ ನಿಮ್ಮ ರಾಶಿಯಿಂದ 12ನೇ ರಾಶಿ ಆಗುತ್ತೆ. ಹಾಗಾಗಿ ಆ ದ್ವಿರ್ದ್ವಾದಶ ದೋಷ ಅಂತ ಬರ್ತದೆ. ಹಾಗಾಗಿ ನಷ್ಟದ ಭಾವದಲ್ಲಿ ಇರುವಂತಹ ಶನಿ ಮಹಾರಾಜರು ನಿಮ್ಮ ಸ್ವಯಂಕೃತ ಅಪರಾಧಗಳಿಂದಾಗಿ ನೀವು ನಷ್ಟವನ್ನು ಅನುಭವಿಸೋದಾಗಲಿ, ನಿಮ್ಮ ಅಹಂ ಅಥವಾ ಪ್ರತಿಷ್ಠೆಗೆ ನೀವು ಕಟ್ಟು ಬಿದ್ದು ಅನೇಕ ರೀತಿಯ ನಿಮಗೆ ನಷ್ಟದಾಯಕ, ಕಷ್ಟದಾಯಕ ಹಾಗೂ ಅನೇಕ ರೀತಿ ನಿಮಗೆ ಸಂಕಷ್ಟದಾಯಕವಾದ ಕೆಲಸಗಳಿಗೆ ಕೈ ಹಾಕುವಂಥ ಒಂದು ಬುದ್ಧಿ ಈಗ ಬರುತ್ತೆ. ಶನಿ ಪ್ರಭಾವ ಅನ್ನೋದು ಅದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಪೌರಾಣಿಕ ಹಿನ್ನೆಲೆ ಇರುವಂಥದ್ದು ಅಥವಾ ಐತಿಹಾಸಿಕ ಹಿನ್ನೆಲೆ ಸಹ ಶನಿ ಪ್ರಭಾವಕ್ಕೆಲ್ಲ ಇರುತ್ತೆ. ವಿವಿಧ ರೀತಿಯ ಪ್ರಸಿದ್ಧ ಪುರುಷರುಗಳಿರ್ಬೋದು, ರಾಜ ಮಹಾರಾಜರುಗಳಿರ್ಬೋದು, ಇಲ್ಲ ಅಥವಾ ದೇವತೆಗಳೇ ಇರ್ಬೋದು. ಇಂತಹ ಒಂದು ತಮ್ಮ ಒಂದು ಅಹಂ ಅಥವಾ ಮನುಷ್ಯರಾಗಿ ಹುಟ್ಟಿದಾಗ ತಮ್ಮಲ್ಲಿ ಇರಲ್ಪಡುವಂಥ ಈ ಅಹಂನ ಒಂದು ವಿಚಾರಕ್ಕಾಗಿ ಕಟ್ಟುಬಿದ್ದು ನಾನಾ ರೀತಿಯ ತಪ್ಪುಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಅಂಥದನ್ನು ನಮ್ಮ ಅಹಮನ್ನು ಶುದ್ಧೀಕರಿಸುವಂತಹ ಪ್ರಕ್ರಿಯೆಯೇ ಶನಿ ಮಹಾರಾಜರು ಮಾಡೋದು. ಅವರು ಒಂದು ನಿಷ್ಪಕ್ಷಪಾತವಾದಂಥ ನ್ಯಾಯಾಧಿಕಾರಿ, ದಂಡಾಧಿಕಾರಿ ಆಗಿದ್ದಾರೆ. ಯಮಧರ್ಮನು ನಮ್ಮ ಪ್ರಾಣ ಹರಣ ಆದ ಬಳಿಕ ಆ ತಪ್ಪು ಒಪ್ಪುಗಳನ್ನು ಅಥವಾ ಶಿಕ್ಷೆಗಳನ್ನು ಅಥವಾ ರಕ್ಷೆಗಳನ್ನು ಕೊಡ್ತಾನೆ. ಆದರೆ ಶನಿ ಮಹಾರಾಜರು ನಮಗೆ ಈ ಅತ್ಯಂತ ದುರ್ಲಭವಾದ ಮನುಷ್ಯ ಜನ್ಮ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಬೇಡಿಗಳಿ ಅಂತ ಈ ರಾಥರು ಹಾಡಿದ್ದಾರೆ. ಹಾನ ಮಾಡಬೇಡಿರಿ ಹುಚ್ಚಪ್ಪಗಳಿರ. ಅಂದರೆ ಈ ಜನ್ಮವನ್ನು ನಾವು ಯಾವ ರೀತಿ ಸದುಪಯೋಗಪಡಿಸುವ ಮನುಷ್ಯನಿಗೆ ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಅಂಥೇಳಿ ಅಲ್ಲಿ ನಾವು ಮನಸ್ಸಿಗೆ ಅನುಗುಣವಾಗಿ ಏನೇನೋ ಒಂದು ಬಂಧ ಅಥವಾ ಮೋಕ್ಷ ಅಂದರೆ ನಮ್ಮನ್ನು ನಾವು ಕಟ್ಟಿ ಹಾಕೋದಾಗಲಿ, ನಮ್ಮನ್ನು ನಾವು ಸ್ವತಂತ್ರಗೊಳಿಸಿದಾಗ ನಮ್ಮ ಕೈಲಿರುತ್ತೆ. ಆ ರೀತಿ ನಾವು ವಿವಿಧ ರೀತಿಯ ಅರಿಷಡ್ ವರ್ಗಗಳಿಗೆ ಕಟ್ಟುಬಿದ್ದು ನಾನಾ ತಪ್ಪುಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಈ ಸಾಡೆ ಸಾತಿ ಬಂದಾಗ ಇಂತಹ ತಪ್ಪುಗಳಿಂದ ನಮ್ಮನ್ನು ಎಚ್ಚರಿಸಲಿಕ್ಕೆ ಮಹಾರಾಜರು ಹಲವಾರು ಪರೀಕ್ಷೆಗಳನ್ನು ಮಾಡ್ತಾರೆ. ನಾವು ಮತ್ತು ಎಚ್ಚೆತ್ತುಕೊಳ್ಳದಿರೆ ಮತ್ತಷ್ಟಲ್ಲಿ ಗಂಭೀರವಾದ ನಮಗೆ ಕಠಿಣವಾದ ಸವಾಲುಗಳು ಇವಂತ ಬರೋದಿರುತ್ತೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಶನಿ ಪರೀಕ್ಷೆ ಕಠಿಣ ಸವಾಲುಗಳೆಲ್ಲ ಎದುರಾಗುವಂಥ ಸಾಧ್ಯತೆ ಭಾಳ ಇರುತ್ತೆ. ಇನ್ನು ಈ ವೈಯಕ್ತಿಕ ವಿಚಾರ ಎಲ್ಲ ಗಮನಿಸಿದಾಗ ಯಾರ್ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೂ ಹಾಗೆ ಈ ವರ್ಷದಲ್ಲಿ ನಿಮ್ಮ ಒಂದು ಏನೇನು ಊಹೆಗೆ ಅಥವಾ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಅಂಕಗಳು ಬರ್ಬೋದು. ನಿಮ್ಮ ಒಂದು ಊಹೆಗೆ ನಿಮಗೆ ಕಡಿಮೆ ಆದ ಪರ್ಫಾರ್ಮೆನ್ಸ್ ನಿಮಗೆ ಬರ್ಬೋದು, ಅಥವಾ ರ್ಯಾಂಕಿಂಗ್ಗಳು ಬರ್ಬೋದು. ಹಾಗಾಗಿ ನಿರಂತರವಾದ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಬೇಕು. ಈ ಶನಿ ಪ್ರಭಾವ ಇದ್ದಾಗ ಯುವಕರಿಗೆ, ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಮನಸ್ಸು ಡಿವಿಯೇಟ್ ಆಗುತ್ತೆ. ಅಂದರೆ ಮನಸ್ಸಿನಲ್ಲಿ ನಾನಾ ರೀತಿಯ ಒಂದು ದುಷ್ಟ ಪ್ರಭಾವಗಳು ಅಥವಾ ದುಷ್ಟ ವ್ಯಕ್ತಿಗಳ ಸಹವಾಸ, ದುಷ್ಟ ಮಿತ್ರರ ಸಹವಾಸ, ದುರಾಲೋಚನೆಗಳು ಅಥವಾ ಈ ಸೋಮಾರಿತನ, ಆಲಸ್ಯ, ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು ಮುಂತಾದೆಲ್ಲ ಬರ್ಬೋದಾಗಿದೆ ಯುವಕರಲ್ಲಿ, ಸಾಧಕರಲ್ಲಿ, ವಿದ್ಯಾರ್ಥಿಗಳಲ್ಲಿ.
ಹಾಗಾಗಿ ಇಂಥ ಒಂದು ಮೇಷರಾಶಿಯವರು ಯಾರು ಇರ್ತಾರೆ ಅವರು ಖಂಡಿತವಾಗಿಯೂ 2026ರಲ್ಲಿ ತುಂಬ ಒಂದು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡಬೇಕು. ಯಾವುದೇ ರೀತಿಯ ನಕಾರಾತ್ಮಕ ಚಿಂತನೆಗಳಿಗೆ ಅಥವಾ ದುಷ್ಟ ಮಿತ್ರರ ಸಹವಾಸಗಳಿಗೆ, ದುಶ್ಚಟಗಳಿಗೆ ಖಂಡಿತ ಈಗ ಇಳಿಬಾರ್ದು. ಹಂಗೆ ಇಳಿದ್ರೆ ಅವರ ಜೀವನದ ಒಂದು ಭವಿಷ್ಯನೇ ಅವರೇ ಹಾಳು ಮಾಡಿಕೊಂಡಂತೆ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆಬೇಕು. ಅಥವಾ ಯಾವುದೇ ರೀತಿಯಲ್ಲಿ ಕ್ರೀಡಾರಂಗ, ಸ್ಪೋರ್ಟ್ಸ್ ರಂಗ, ಅಥ್ಲೆಟಿಕ್ಸಲ್ಲಿರೋರು ಅವರ ನಿಮ್ಮ ಮೇಲೆ ನಾನಾ ರೀತಿಯ ಆರೋಪ ಆಮಿಷಗಳು ಬರ್ಬೋದು. ಅಥವಾ ನಿಮ್ಮ ಒಂದು ಪರ್ಫಾರ್ಮೆನ್ಸನ್ನು ಅಥವಾ ನಿಮ್ಮ ಒಂದು ಏನೇನು ಸಾಧನೆಯನ್ನು ಹಾಳುಗೊಳಿಸಲಿಕ್ಕೆ ಬೇರೆಯವರು ಸಂಚು ಮಾಡುವಂಥದ್ದು, ಶತ್ರು ಪೀಡೆಗಳು ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಹಲವಾರು ಬಾರಿ ಮೇಷರಾಶಿಯವರಿಗೆ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಅಹಂನ ಒಂದು ಪ್ರವೃತ್ತಿ ಮತ್ತು ಸಿಟ್ಟಿನ ಪ್ರವೃತ್ತಿ ಜಾಸ್ತಿ ಆಗಿರುತ್ತೆ. ಅಹಂ ಮತ್ತು ಸಿಟ್ಟಿನಿಂದಾಗಿ ನೀವು ಹಲವಾರು ತಪ್ಪು ಹೆಜ್ಜೆಗಳನ್ನು ಇಡ್ತೀವಿ. ಅದು ನಾನು ಮಾಡಿದ್ದೇ ಸರಿ ಎಂಬಂಥ ನಿಮ್ಮ ಮೂಗಿನ ನೇರಕ್ಕೆ ಅಷ್ಟೇ ನೀವು ಯೋಚನೆ ಮಾಡ್ತೀರಾ. ಹಾಗಾಗಿ ಅಲ್ಲಿ ವಿಶಾಲವಾದ ಒಂದು ಮನೋಭಾವದಿಂದ ನೀವು ಯೋಚನೆ ಮಾಡಬೇಕು. ನೀವು ಸಿಟ್ಟನ್ನು, ಅಸಹನೆಯನ್ನು ಸ್ವಲ್ಪ ಖಂಡಿತ ನಿಯಂತ್ರಣ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಭವಿಷ್ಯಕ್ಕೆ ನೀವೇ ಕಲ್ಲು ಹಾಕಿದಂತೆ ಅಥವಾ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ನೀವೇ ಧಕ್ಕೆ ತಂದಂತಹ ಕೆಲಸ ಕಾರ್ಯಗಳು ಈ ಮೇಷರಾಶಿಯವರಿಗೆ 2020ರಲ್ಲಿ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಹಾಗೆಯೇ ಆರಂಭದ 3 ತಿಂಗಳು ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಪರವಾಗಿಲ್ಲ. ಹಣಕಾಸಿನ ಒಂದು ಹರಿವೆಲ್ಲ ಚೆನ್ನಾಗಿರುತ್ತೆ. ನಿಮ್ಮ ಆದಾಯಕ್ಕೆ ಅಥವಾ ಖರ್ಚಿಗೆ ತಕ್ಕಂತೆ ಆದಾಯ ಮತ್ತು ಖರ್ಚುಗಳು ಬ್ಯಾಲೆನ್ಸ್ಮೆಂಟ್ ಎಲ್ಲ ಆಗುತ್ತೆ. ಆದರೆ ಯಾವಾಗ ಈ ಮಾರ್ಚ್ ಬಳಿಕ ಇನ್ನಷ್ಟು ನಿಮಗೆ ಆ ಪ್ರಭಾವಗಳು ಜಾಸ್ತಿ ಆಗ್ತದೆ, ಅಂತೆ ಶನಿ ಪ್ರಭಾವನೂ ಜಾಸ್ತಿ ಆಗುತ್ತೆ, ಇನ್ನಿತರ ಗ್ರಹಗಳ ಒಂದು ಬೆಂಬಲ ನಿಮಗೆ ಕಡಿಮೆ ಆಗುತ್ತೆ. ಹೋಗಾಗ ಅಲ್ಲಿ ಹಣಕಾಸಿನ ನಷ್ಟಗಳು ಜಾಸ್ತಿ ಆಗುವಂಥದ್ದು, ಅನೇಕ ರೀತಿಯ ನಿಮಗೆ ಮೋಸ ವಂಚನೆಗೆ ಗುರಿಯಾಗುವಂಥದ್ದು, ಇತರರು ನಿಮಗೆ ಏನಾದರೂ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಯಾವುದೋ ವಿವಾದದಲ್ಲಿ ಸಿಲುಕಿಕೊಂಡು ಆ ಕೋರ್ಟ್ ಕೇಸಲ್ಲೋ ಅದು ಇನ್ನಿತರ ಬೇರೆ ರೀತಿಯ ನಷ್ಟ ಕಷ್ಟದ ವಿಚಾರಗಳಿಗೂ ನೀವು ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸು ವಿಚಾರವನ್ನು ಬೇಕು. ಹಾಗೆಯೇ ಆರೋಗ್ಯ ವಿಚಾರ ಗಮನಿಸಿದಾಗಲೂ ಅಷ್ಟೇ, ಆರೋಗ್ಯದಲ್ಲೂ ಸಹ ಹಾಗೆ ಅನೇಕ ರೀತಿಯ ಏರುಪೇರುಗಳು, ಈಗಾಗಲೇ ಇದ್ದಂಥ ಸಮಸ್ಯೆಗಳು ಈ ವರ್ಷದಲ್ಲಿ ಮತ್ತೆ ಕಾಣಿಸ್ಬೋದು. ಅಥವಾ ಕೆಲವರಿಗೆ ಹೊಸದಾಗಿ ಈ BP-ನೋ, ಶುಗರೋ, ಹೃದಯ ಸಮಸ್ಯೆನೋ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಕಾಣುವಂಥ ಸಾಧ್ಯತೆ ಇರುತ್ತೆ. ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿತವಾದ ಅಲ್ಸರ್ಗಳೆಲ್ಲ ಉತ್ಪನ್ನ ಆಗುವಂಥದ್ದು. ಇನ್ನು ಮಹಿಳೆಯರು, ಸ್ತ್ರೀಯರಿಗೆಲ್ಲ ಸ್ತ್ರೀ ಸಂಬಂಧಿತವಾದ ರೋಗಗಳು ಅಥವಾ ಗೈನಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಅವೆಲ್ಲ ಕಾಣಿಸ್ಬೋದು. ಗರ್ಭಕೋಶ, ಗರ್ಭಾಶಯ ಅಥವಾ PCOD ಮುಂತಾದ ಹೆಸರುಗಳಿಂದ ಕರೀತಾರೆ. ಅಂಥವೆಲ್ಲ ಈಗ ತಲೆದೋರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ರಕ್ಷಣೆ ಪ್ರಥಮ ಆದ್ಯತೆ ಬೇಕು. ಹಣಕಾಸಿನ ಒಂದು ಮುನ್ನೆಚ್ಚರಿಕೆ ಬೇಕು. ನಿಮ್ಮ ವೈಯಕ್ತಿಕ ಜೀವನ ಅಂದರೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಸಹ ಹಾಗೆ ಬಾಂಧವ್ಯ ಮತ್ತು ಎಲ್ಲ ರಿಲೇಷನ್ಶಿಪ್ಗಳಲ್ಲಿ ಸಹ ನೀವು ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಈ ವರ್ಷ ಅಷ್ಟೇನು ನಯವಾಗಿ ಅಥವಾ ಸ್ಮೂತಾಗಿ ಇರೋದಿಲ್ಲ. ನೀವು ಅಂದುಕೊಂಡಂತೆ ಎಲ್ಲ ಕೆಲಸಗಳು ತಲೆ ಕೆಳಗಾಗ್ಬೋದು ಅಥವಾ ನಿಮ್ಮ ಒಂದು ಸ್ವಪ್ರತಿಷ್ಠೆ, ನಿಮ್ಮ ಒಂದು ಅಹಂಗೆ ಧಕ್ಕೆ ಬರುವಂಥ ಹಲವಾರು ಘಟನೆಗಳು ಜರಗಬಹುದಾಗಿದೆ. ಹಾಗಾಗಿ ಹಲವಾರು ಮಹಾತ್ಮರಿಂದ ನಿಮಗೆ ಪರೀಕ್ಷಾ ಕಾಲ ಕಾದಿದೆ. ಜೊತೆಗೆ ಆರಂಭದಲ್ಲಿ, ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಲಕ್ ಅಥವಾ ಅದೃಷ್ಟಗಳು ನಿಮಗೆ ಪರವಾಗಿ ಇರ್ಬೋದು. ಆದರೆ ಮಧ್ಯಭಾಗದ ಒಂದು 6-7 ತಿಂಗಳುಗಳ ಕಾಲ ನಿಮಗೆ ಒಂದು ಗಂಭೀರವಾದ ಪರೀಕ್ಷಾ ಕಾಲ ಇರುತ್ತೆ. ಗಂಭೀರವಾದ ಅನೇಕ ರೀತಿಯ ಚಿಂತನೆಗಳಿರ್ತವೆ. ಆ ಕಾಲದಲ್ಲಿ ಖಂಡಿತವಾಗಿ ನೀವು ಪೂರ್ಣ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಆಯಾ ತಿಂಗಳುಗಳಲ್ಲಿ ಯಾವ ರೀತಿ ಫಲ ಇದೆ ಒಂದು ಸಂಕ್ಷಿಪ್ತವಾಗಿ ನೀವು ನೋಡಿದಾಗ, ಜನವರಿ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಸೂರ್ಯ ಅನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ ಇರುತ್ತದೆ. ಅಂದರೆ ರಾಹು ನಿಮಗೆ ವರ್ಷಪೂರ್ತಿ ಆತನಿಂದ ಒಳ್ಳೆಯ ಫಲ ಇರುತ್ತೆ. ರಾಹು ನಿಮಗೆ ಲಾಭಸ್ಥಾನದಿರೋ ಕಾರಣ ಅನೇಕ ಆಕಸ್ಮಿಕ ಲಾಭಗಳಿಗೆ ಆತನು ಕಾರಣ ಆಗ್ಬೋದು. ಇನ್ನು ಯಾರು ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು, ಅದು ಇನ್ನಿತರ ಯಾವುದೇ ರೀತಿ ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಊಹಾತ್ಮಕವಾದ ವಿಚಾರಗಳಿಂದ ಷೇರು ಮುಂತಾದ ಮಾರ್ಕೆಟ್ಗಳಲ್ಲಿ ಅದಿನ್ನಾದರೂ ಕಮಿಷನ್ಗಳನ್ನು ಪಡೆಯುವಂಥ ವೃತ್ತಿಗಳಲ್ಲಿರ್ಬೋದು, ಬ್ರೋಕರೇಜ್ ಮುಂತಾದವು, ಅವರಿಗೆ ಕೆಲವೊಂದು ಬಾರಿ ಒಂದು ರಾಹುವಿನ ಅನುಗ್ರಹದಿಂದ ಒಂದೊಂದು ಬಾರಿ ವರ್ಷದಲ್ಲಿ 1-2 ಅಥವಾ 3 ಬಾರಿ ಒಂದು ದೊಡ್ಡ ಮಟ್ಟದ ಹಣ ಕೈ ಬರ್ಬೋದು. ಅಥವಾ ಅನ್ಎಕ್ಸ್ಪೆಕ್ಟೆಡ್ ಒಂದು ಸ್ವಲ್ಪ ನಿಮಗೆ ಅನಿರೀಕ್ಷಿತ ಧನಾಗಮ ಸಹ ರಾಹುವಿನಿಂದ ಆಗ್ಬೋದಾಗಿದೆ. ಅಂಥದ್ದೆಲ್ಲ ಈ ಜನವರಿಯಲ್ಲಿ ನಿಮಗೆ ಆಗ್ಬೋದು. ಜನವರಿಯಲ್ಲಿ ಅಂಥ ಒಂದು ಅವಕಾಶಗಳು ರಾಹುವಿನಿಂದ ಕೊಡ್ತಾನೆ. ಸೂರ್ಯ ಭಗವಂತರ ಆಶೀರ್ವಾದ ಜನವರಿಯಲ್ಲಿ ಇರುವ ಕಾರಣ ಜನವರಿಯಲ್ಲಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಪ್ರಮುಖವಾದ ಕೆಲಸ ಕಾರ್ಯಗಳು ಅಥವಾ ಕೌಟುಂಬಿಕವಾದ ವಿಚಾರಗಳು, ಅದು ಯಾವುದೇ ರೀತಿಯ ವಿವಾದಗಳನ್ನು ಸರಿಪಡಿಸಲಿಕ್ಕೆ ಪಂಚಾಯಿತಿ ಮಾಡುವಂಥದ್ದು ಮುಂತಾದೆಲ್ಲ ಮಾಡಲಿಕ್ಕೆ ಒಳ್ಳೆಯದು. ಅದು ಯಾವುದೇ ರೀತಿಯ ಡಾಕ್ಯುಮೆಂಟ್ ಸಂಗ್ರಹ ಇತ್ಯಾದಿಗಳನ್ನು ಮಾಡಿ ಸರ್ಕಾರದ ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿಕ್ಕೆ ಜನವರಿಯಲ್ಲಿ ಪ್ರಯತ್ನ ಪಡ್ಬೋದು. ಅಲ್ಲಿ ನಿಮಗೆ ವಿಶೇಷವಾದ ಅವಕಾಶಗಳಿರ್ತವೆ, ಬೇಗನೆ ಕೆಲಸ ಕಾರ್ಯಗಳು ಆಗುವಂತೆ. ಹಾಗಾಗಿ ಈ ಜನವರಿಯಲ್ಲಿ ಇಂಥ ಒಂದು ಕೆಲಸಗಳನ್ನು ಮಾಡ್ಬೋದು. ಹಣಕಾಸಿಗೂ ಕೊರತೆ ಇರೋದಿಲ್ಲ. ಜೊತೆಗೆ ಎಲ್ಲ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನುಕೂಲವಾದಂಥ ಹಲವಾರು ಘಟನೆಗಳು ಜರುಗುತ್ತವೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರುತ್ತೆ ಜನವರಿಯಲ್ಲಿ. ಇನ್ನು 2026 ಫೆಬ್ರವರಿಯ ವಿಚಾರ ಗಮನಿಸಿದಾಗ ಫೆಬ್ರವರಿಯಲ್ಲೂ ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ವಿಶೇಷವಾಗಿ ನಿಮಗೆ ರಾಹುವಿನ ಬೆಂಬಲದ ಜೊತೆಗೆ ಸೂರ್ಯರ ಭಗವಂತರು ಆಶೀರ್ವಾದ ಮಾಡುವಂಥದ್ದು ಇರುತ್ತೆ. ಶುಕ್ರನು ಅನುಕೂಲಕರವಾಗಿ ಇರುವಂಥದ್ದು. ಅದೇ ರೀತಿ ಅನೇಕ ನಿಮಗೆ ಗ್ರಹಗಳಿಂದ ಆಗುವಂಥ ಪ್ರಯೋಜನಗಳು ಆಗ್ಬೋದು. ಮಧ್ಯೆ ಶತ್ರು ಪೀಡೆ, ಮಧ್ಯೆ ಕೆಲವೊಂದು ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟದು ಅಥವಾ ಇನ್ನಿತರ ನಿಮಗೆ ಮೇಲೆ ವಿರುದ್ಧ ಸಂಚುಗಳನ್ನು ಮಾಡೋರು ಅವೆಲ್ಲ ಕಾಡ್ಬೋದು ಕೆಲವೊಮ್ಮೆ. ಆದರೆ ಎಲ್ಲವನ್ನು ನಿಭಾಯಿಸಿಕೊಂಡು ಸರಿಪಡಿಸಲಿಕ್ಕೆ ಸಾಧ್ಯತೆ ಇರುವ ಕಾರಣ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದಾಗಿದೆ. ಆರೋಗ್ಯ ಮತ್ತು ಬಾಂಧವ್ಯದ ಬಗ್ಗೆ ಫೆಬ್ರವರಿಯಲ್ಲಿ ಎಚ್ಚರಿಕೆ ಬೇಕು.
ಅದೇ ರೀತಿ ಮಾರ್ಚ್ ತಿಂಗಳ ವಿಚಾರ ಗಮನಿಸಿದಾಗ ಅಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳ ನಿಮ್ಮ ಮಾರ್ಚಲ್ಲಿ ನಿಮಗೆ ರಕ್ಷಣೆ ಕೊಡ್ತಾನೆ. ಅದೇ ರೀತಿ ಇಲ್ಲಿ ರಾಹುವಿನ ವಿಶೇಷದ ಬೆಂಬಲ, ಬುಧನ ಮತ್ತು ಶುಕ್ರನ ವಿಶೇಷವಾದ ಅನುಗ್ರಹ ಎಲ್ಲ ಬರುವಂಥ ಸಾಧ್ಯತೆ ಇರುವ ಕಾರಣ ಮಾರ್ಚ್ ತಿಂಗಳಲ್ಲಿ ಸಹ ನಿಮಗೆ ಅನೇಕ ಅನುಕೂಲಕರ ಘಟನೆಗಳು ಆಗ್ಬೋದು. ಭೂಮಿ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಅಥವಾ ಕೃಷಿ ಚಟುವಟಿಕೆ ಮಾಡಲಿಕ್ಕೆ, ಕೃಷಿ ಭೂಮಿಗಳನ್ನು ಕೊಳ್ಳಲಿಕ್ಕೆ, ಅಥವಾ ವ್ಯವಸಾಯ ಫಾರ್ಮಿಂಗ್ ಎಲ್ಲ ಮಾಡಲಿಕ್ಕೆ ಈ ಮಾರ್ಚ್ ತಿಂಗಳಲ್ಲಿ ಹಲವಾರು ಅವಕಾಶಗಳು ಮೇಷರಾಶಿಗೆ ಬರ್ಬೋದು. ದಾಯಾದಿ ಕಲಹಗಳಿದ್ರೆ ಈಗ ನಮಗೆ ರಾಜಿ ಆಗುವಂಥದ್ದು, ಸೋದರರ ಮಧ್ಯೆ ಬಾಂಧವ್ಯ ಚೆನ್ನಾಗುವಂಥದ್ದು, ಕೌಟುಂಬಿಕ ಆಸ್ತಿ ವಿವಾದ ಇದ್ದರೆ ಅದು ಬಗೆಹರಿಯುವಂಥದ್ದು, ಅಥವಾ ಸರ್ಕಾರದ ಯಾವುದೇ ನಿಮಗೆ ಡಾಕ್ಯುಮೆಂಟ್ಗಳು ಕೈ ಸೇರುವಂಥದ್ದು, ಈ ರೀತಿ ಹಲವಾರು ಸನ್ನಿವೇಶಗಳು ಉತ್ತಮಕರವಾಗಿವೆ. ಯುವಕರಿಗೆ, ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೆ ಯಾವಾಗ ಏಪ್ರಿಲ್ ತಿಂಗಳು ಬರುತ್ತೋ ಆವಾಗಿನಿಂದ ನಿಮಗೆ ಸ್ವಲ್ಪ ಗ್ರಹಗಳ ಬೆಂಬಲ ಕೊರತೆ ಕುಂಠಿತವಾಗ ಬರುತ್ತೆ. ಅಲ್ಲಿ ಅನೇಕ ರೀತಿಯ ಗ್ರಹಗಳ ನಿಮಗೆ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಅಲ್ಲಿ ಕೇವಲ ರಾಹು ಮತ್ತು ಕೆಲವೊಂದು ಸಲ ಶುಕ್ರ, ಕೆಲವೊಂದು ಸಾರಿ ಚಂದ್ರನ, ಹೀಗಾಗಿ 2 ಅಥವಾ 3 ಗ್ರಹಗಳಷ್ಟೇ ನಿಮಗೆ ಏಪ್ರಿಲಿಂದ ಸ್ವಲ್ಪ ಮಟ್ಟಿಗೆ ಲಾಭದಾಯಕ, ಉಳಿದವೆಲ್ಲ ವಿರುದ್ಧವಾಗಿರ್ತವೆ. ಹಾಗಾಗಿ ನಿಮಗೆ ಶತ್ರು ಪೀಡೆ ಹೆಚ್ಚಾಗುತ್ತೆ. ಏಪ್ರಿಲಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಳಾಗ್ಬೋದು. ಇದ್ದಕ್ಕಿಂತಿದ್ದ ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳಾಗುವಂಥದ್ದು, ಸ್ಕಿನ್ ರ್ಯಾಷಸ್, ಅಲರ್ಜಿಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಅಲ್ಸರ್, ಹುಣ್ಣುಗಳು ಆಗುವಂಥದ್ದು, ಇನ್ನು ಕೆಲವರಿಗೆ ಪೈಲ್ಸ್ನಂಥ ಸಮಸ್ಯೆಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಆಕ್ಸಿಡೆಂಟ್ ಅಥವಾ ಯಾವುದೇ ರೀತಿಯ ರಕ್ತಪಾತಗಳು ಆಗುವಂಥದ್ದೆಲ್ಲ ಘಟನೆಗಳು ಆಗುವಂಥದ್ದು ಏಪ್ರಿಲ್ನಲ್ಲಿ ಬರ್ಬೋದಾಗಿದೆ. ಆ ಬಗ್ಗೆ ಏಪ್ರಿಲ್ ತಿಂಗಳಲ್ಲಿ ತನು ಮನ ಧನ ನಡವಳಿಕೆ ಎಚ್ಚರಿಕೆ ಬೇಕು. ಮೇ ತಿಂಗಳ ವಿಚಾರ ಗಮನಿಸಿದರೆ ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ. ಮೇ ತಿಂಗಳಲ್ಲಿ ಶುಕ್ರ ಅನುಗ್ರಹ, ರಾಹುವಿನ ಬೆಂಬಲ, ಬುಧನ ತಕ್ಕ ಮಟ್ಟಿಗೆ ಸ್ವಲ್ಪ ಪ್ರಭಾವ ಇಲ್ಲ, ಸ್ವಲ್ಪ ಸರಿ ಇರೋದ್ರಿಂದ ಕೆಲವೊಮ್ಮೆ ನಿಮಗೆ ಉತ್ತಮ ಪ್ರಭಾವ. ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಮೇನಲ್ಲಿ ಚೆನ್ನಾಗಿರುತ್ತೆ. ಆದರೆ ಆರೋಗ್ಯ ಮತ್ತು ಬಾಂಧವ್ಯದಲ್ಲಿ ಸ್ವಲ್ಪ ಏರುಪೇರು ಮೇನಲ್ಲಿ ಸಹ ಬರ್ಬೋದು. ಹಾಗೆ ಆರೋಗ್ಯದ ರಕ್ಷಣೆ ಮೇನಲ್ಲಿ ಕಾಪಾಡ್ಕೋಬೇಕು. ಬಾಂಧವ್ಯ ಅದನ್ನು ರಿಲೇಷನ್ಶಿಪ್ಗಳನ್ನು ಮೇನಲ್ಲಿ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು ಜೂನ್ ತಿಂಗಳ ವಿಚಾರ ಗಮನಿಸಿದಾಗ ಹಣಕಾಸು, ಉದ್ಯೋಗ ಎಲ್ಲ ಪರವಾಗಿಲ್ಲ. ಮತ್ತೊಮ್ಮೆ ಸೂರ್ಯ ಭಗವಂತರ ಒಂದು ಆಶೀರ್ವಾದ ನಮಗೆ ಆ ಜೂನ್ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಸರ್ಕಾರ ಉದ್ಯೋಗ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ನೀವು ಜೂನ್ ತಿಂಗಳಲ್ಲಿ ಮಾಡ್ಕೋಬೋದು. ಇನ್ನು ರಾಜಕೀಯ ಮೂಲದ ಕೆಲಸ ಕಾರ್ಯಗಳಿದ್ದರೆ, ಅಥವಾ ಯಾವುದೇ ರೀತಿಯ ನಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಇಂಥದಕ್ಕೆಲ್ಲ ಅನುಕೂಲಕರವಾಗಿರುತ್ತೆ. ಹಣಕಾಸು ಪರವಾಗಿಲ್ಲ. ಆದರೆ ಆರೋಗ್ಯದ ಬಳಿ ಸಹ ಏರುಪೇರು ಜೂನ್ ತಿಂಗಳಲ್ಲಿ ಬರ್ಬೋದು. ಮಾತು ಜಗಳಗಳು, ಕಲಹಗಳು ಬರ್ಬೋದು. ನಿಮ್ಮ ವಿರುದ್ಧ ಕೆಲವರು ಸಂಚನ್ನು ಮಾಡ್ಬೋದು. ಹಣಕಾಸಿನ ವಿಚಾರಕ್ಕೆ ನೀವು ಏನಾದರೂ ಮೋಸದ ವ್ಯವಹಾರಕ್ಕೆ ಬಲಿಯಾಗುವಂಥ ಸಾಧ್ಯತೆ ಜೂನಲ್ಲಿ ಸಹ ಬರುತ್ತೆ. ಇನ್ನು ಜುಲೈ ತಿಂಗಳು ನಿಮಗೆ ಸ್ವಲ್ಪ ಕಠಿಣ ಪರೀಕ್ಷೆ ಇರುತ್ತೆ. ಜುಲೈ ತಿಂಗಳಲ್ಲಿ ಎಲ್ಲ ನೀವು ನಿರೀಕ್ಷೆಗಳು ಉಲ್ಟಾಗುವಂಥದ್ದು, ಯಾವುದೇ ಅನಿರೀಕ್ಷಿತ ಘಟನೆಗಳು ಜರುಬೋದು. ಕೆಲವೊಬ್ಬರಿಗೆ ಅಪಘಾತ, ಅವಘಡ ಅಥವಾ ಆಸ್ಪತ್ರೆ ವಾಸ, ಆಸ್ಪತ್ರೆ ಖರ್ಚುಗಳು ಬರುತ್ತದೋ. ಆರೋಗ್ಯದಲ್ಲಿ ಗಂಭೀರ ಸಮಸ್ಯೆ ನಿಮಗೂ ಬರ್ಬೋದು, ನಿಮ್ಮ ಮನೆಯ ಸದಸ್ಯರು ಬರ್ಬೋದು. ತಂದೆ ಮಕ್ಕಳ ಮಧ್ಯೆ ಕಲಹ, ಪತಿ ಪತ್ನಿಯರ ಮಧ್ಯೆ ಕಲಹಗಳು ಜುಲೈ ತಿಂಗಳಲ್ಲಿ ಉಲ್ಬಣ ಅಂದರೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟೇನು ಉತ್ತಮವಾಗಿ ಕಂಡುಬಂದಿಲ್ಲ. ಇನ್ನು ಆಗಸ್ಟ್ ತಿಂಗಳು ಸಾಮಾನ್ಯ ಪರವಾಗಿಲ್ಲ. ಮತ್ತೊಮ್ಮೆ ನಿಮಗೆ ಮಂಗಳನ ಆಶೀರ್ವಾದ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಬುಧಾನುಗ್ರಹ ಬರುತ್ತೆ. ಅದರ ರಾಹುವಿನ ಬೆಂಬಲ ಇರುತ್ತೆ. ಹಾಗಾಗಿ ಕೆಲವೊಂದು ಭೂಮಿ ವಿಚಾರ ಅಥವಾ ಸಂಬಂಧದ ವಿಚಾರಗಳು ಸ್ವಲ್ಪ ಈಗ ರಿಪೇರಿ ಆಗುತ್ತೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಕ್ಷಿಪ್ರವಾಗಿ ಆಗ್ಬೋದು ಆಗಸ್ಟಲ್ಲಿ. ಜೊತೆಗೆ ಆಗಸ್ಟಲ್ಲಿ ನಿಮಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಚಾನ್ಸ್ಗಳು ಬರ್ಬೋದು. ಆದರೆ ಯಾವುದೇ ಈ ಭೂಮಿ, ಮನೆ ಅಥವಾ ಯಂತ್ರ, ವಾಹನ ಕೊಳ್ಳುವಾಗ ಸರಿಯಾದ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಬೇಕು, ಅಥವಾ ಲೀಗಲ್ ಒಪಿನಿಯನ್ ಪಡ್ಕೋಬೇಕು. ಯಾಕಂದರೆ ಸಾಡೆ ಸಾತ್ ಇದ್ದಾಗ ನೀವು ಎಲ್ಲಾದರೂ ಇಂತಹ ಒಂದು ಸುಳಿವಿನಲ್ಲಿ ಸಿಲುಕಿಕೊಳ್ಳುವಂಥದ್ದು, ಸುಳಿಯಲ್ಲಿ ಸಿಲುಕಿಕೊಳ್ಳುವಂಥದ್ದು, ವಿವಾದದಲ್ಲಿ ನೀವು ಮುಳುಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ಗಮನಿಸ್ಕೋಬೇಕು. ಕುಜಾನುಗ್ರಹ ನಿಮಗೆ ಅಲ್ಲೇ ಆಗಸ್ಟಲ್ಲಿರುತ್ತೆ. ಆಗಿರೋ ಕಾರಣ ಭೂಮಿ ಮತ್ತು ಮನೆ ಕೊಳ್ಳುವಂಥ ವಿಚಾರಕ್ಕೆ ಈಗ ಮನಸ್ಸು ಮಾಡುವಂಥದ್ದು. ಇನ್ನು ಸೆಪ್ಟೆಂಬರ್ ತಿಂಗಳ ವಿಚಾರ ಗಮನಿಸಿದಾಗ ಸಾಧಾರಣವಾದ ಗ್ರಹಬಲ ಇರುತ್ತೆ. ಅಲ್ಲಿ 7 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಕೇವಲ ರಾಹು, ಮಂಗಳ ಮತ್ತು ಚಂದ್ರರು ಕೆಲವೊಮ್ಮೆ ನಿಮಗೆ ಆಶೀರ್ವಾದ ಮಾಡೋದು. ಉಳಿದ 7 ಗ್ರಹಗಳು ನಿಮಗೆ ವಿರುದ್ಧವನ್ನು ಮಾಡ್ತಾ ಇರೋ ಕಾರಣ ಅನೇಕ ರೀತಿಯ ನಿಮಗೆ ಏರುಪೇರಿನ ಘಟನೆ ಆಗುತ್ತೆ. ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸಾಲದ ಬಾಧೆ, ಸಾಲಗಾರರ ಕಾಟ, ಅಥವಾ ಇತರರು ನೀವು ಕೊಟ್ಟ ಹಣ ನಿಮಗೆ ಬರದೇ ಇರುವಂಥದ್ದು, ತಂದೆ ತಾಯಿ ಅಥವಾ ಬಂಧುಗಳ ಮಧ್ಯೆ ಕಲಹಗಳಾಗುವಂಥದ್ದು, ಭೂಮಿ ವಿವಾದ, ಹಣಕಾಸು ವಿವಾದ ಎಲ್ಲ ಏಕಕಾಲದಲ್ಲಿ ಅಂದರೆ ಒಂದೇ ಟೈಮಿಗೆ ನಿಮಗೆ ಅಲ್ಲಿ ಕಾಂಟ್ರವರ್ಸಿಗಳು ನಿಮ್ಮನ್ನು ಸುತ್ತಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳನ್ನು ಸೆಪ್ಟೆಂಬರ್ನ ಮಧ್ಯಭಾಗದಿಂದ ಆರಂಭ ಆದರೆ ಅಕ್ಟೋಬರ್ನಲ್ಲಿ ಸಹ ಇಂತಹ ಕಾಂಟ್ರವರ್ಸಿ ಸ್ಥಿತಿ ಮುಂದುವರಿಯುತ್ತೆ. ಅಕ್ಟೋಬರ್ನಲ್ಲಿ ನಿಮಗೆ ಈ ಚಂದ್ರ ಮತ್ತು ರಾಹುವನ್ನು ಹೊರತುಪಡಿಸಿದರೆ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇರುವುದಿಲ್ಲ. ಎಲ್ಲವೂ ನಿಮ್ಮ ವಿರುದ್ಧವಾಗುವಂಥದ್ದು, ಅಥವಾ ಎಲ್ಲವೂ ನಿಮಗೆ ಒಂದು ನಿಮ್ಮಕ್ಕೆ ವಿರುದ್ಧವಾದ ಒಂದು ಅನೇಕ ರೀತಿಯ ಒಂದು ವಿಷಚಕ್ರದಲ್ಲಿ ಅಥವಾ ಚಕ್ರ ವ್ಯೂಹದಲ್ಲಿ ನೀವು ಸಿಲುಕಿಕೊಂಡ ಭಾವನೆಗಳು ಅಕ್ಟೋಬರ್ ತಿಂಗಳಲ್ಲಿ ಆಗ್ಬೋದು. ಯಾವುದು ಕೈ ಹಾಕಿದ್ರು ಅಲ್ಲಿ ನಿಮಗೆ ಉಲ್ಟಾ ಹೊಡೆಯುವಂಥದ್ದು, ಯಾವುದು ಕೈ ಹಾಕಿದ್ರು ಅಲ್ಲಿ ಸೋಲಾಗುವಂಥದ್ದು, ಅಥವಾ ಇಲ್ಲದೆ ನಿಮ್ಮಿಂದ ಪ್ರಯೋಜನ ಪಡೆದ ವ್ಯಕ್ತಿಗಳು ಸಹ ನಿಮಗೆ ವಿರುದ್ಧವಾಗಿ ಮಾಡುವಂಥದ್ದು, ಸರ್ಕಾರ ಕೋರ್ಟ್ ಕಚೇರಿಗೆ ಅಲೆಯುವಂತಹ ಪರಿಸ್ಥಿತಿಗಳು ಬರುವಂಥದ್ದು. ಈ ರೀತಿ ನಿಮಗೆ ಅನೇಕ ತನು ಮನ ಧನ ಹಾಗೂ ವೈಯಕ್ತಿಕ ಜೀವನದ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಅನೇಕ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕು. ಯಂತ್ರ ವಾಹನ ಚಾಲನೆಯಲ್ಲಿ, ಪ್ರಯಾಣದಲ್ಲಿ ಅಥವಾ ಎಲ್ಲ ವಿಚಾರಗಳನ್ನು ತುಂಬ ಒಂದು ಮುನ್ನೆಚ್ಚರಿಕೆ ಇರಬೇಕು. ಅವಘಡಗಳು ಆಗುವಂಥ ಸಾಧ್ಯತೆ ಸಹ ಇರ್ತವೆ. ಹಾಗಾಗಿ ಅನೇಕ ರೀತಿಯ ಒಂದು ಏರುಪೇರಿನ ಘಟನೆ ಅಕ್ಟೋಬರಲ್ಲಿ ನಿಮಗೆನ್ನು ಕಾಡಬಹುದು ಈ ಮೇಷರಾಶಿಯವರಿಗೆ. ಇನ್ನು ನವಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಗುರುವಿನ ಅತಿಚಾರದ ಘಟನೆ ಬಂದಾಗ
ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಚೇತರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ನವಂಬರ್ನಲ್ಲಿ ಕೆಲವೊಮ್ಮೆ ನಿಮ್ಮ ಹಿಂದೆ ಆದಂತಹ ಕೆಲವು ಘಟನೆಗಳು ಅಥವಾ ನಷ್ಟಗಳು ಈಗ ಕಾಂಪೆನ್ಸೇಟ್ ಅಂದರೆ ರಿಪೇರಿ ಆಗ್ಬೋದು, ಅಥವಾ ಹಿಂದೆ ಆದಂಥ ನಷ್ಟಗಳು ಈಗ ಮತ್ತೆ ಪರಿಹಾರ ಆಗುವಂಥದ್ದೆಲ್ಲ ಸಾಧ್ಯತೆ ನವಂಬರ್ನಲ್ಲಿ ಬರಲಿದೆ. ಹಣಕಾಸು, ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಇದೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆ. ಡಿಸೆಂಬರ್ನಲ್ಲಿ ಸಹ ಪರವಾಗಿಲ್ಲ. ಡಿಸೆಂಬರ್ನಲ್ಲಿ ತಕ್ಕ ಮಟ್ಟಿಗೆ ನಿಮಗೆ ಗ್ರಹ ಬಲಗಳು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರುತ್ತೆ. ರಾಹುವಿನ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ಎಲ್ಲರೂ ಇರುತ್ತೆ. ಜೊತೆಗೆ ಗುರುವಿನ ಈ ಅತಿಚಾರದ ಘಟನೆ ಸಹ ನಿಮಗೆ ಮಟ್ಟಿಗೆ ಸ್ವಲ್ಪ ನಿಮಗೆ ಚೇತರಿಕೆಯನ್ನು ಕೊಡುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಲಾಭಗಳು, ಆದಾಯಗಳು ಆಗುವಂಥದ್ದು, ಮನಸ್ಸಿಗೆ ಒಪ್ಪುವಂಥ ಘಟನೆ ಆಗುವಂಥದ್ದು, ಶುಭ ಕಾರ್ಯಗಳಿಗೆ ಕೆಲವರಿಗೆ ಚಾಲನೆ ಸಿಗ್ಬೋದು. ಹಿಂದೆ ಪೆಂಡಿಂಗ್ ಉಳಿದಂಥ ಕೆಲಸ ಕಾರ್ಯಗಳು, ತಿಂಗಳಾನುಗಟ್ಟಲೆ ಆಗದ ಕೆಲಸ ಕಾರ್ಯಗಳು ಡಿಸೆಂಬರ್ನಲ್ಲಿ ಅದು ದಿಢೀರಾಗಿ ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಮುಂತಾದವರು ಸ್ವಲ್ಪ ಜಯ ನಿಮಗೆ ಆಗುವಂಥದ್ದು, ರಾಜಕೀಯ ಮೂಲದ ಕೆಲವು ಲಾಭಗಳು ನಿಮಗೆ ಸಿಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಡಿಸೆಂಬರ್ ತಿಂಗಳಲ್ಲಿ ಆಗಬಹುದಾಗಿದೆ. ಹಾಗಾಗಿ ಈ ಒಂದು ತಿಂಗಳಿಗೆ ಅನುಸಾರವಾಗಿ ಸಂಕ್ಷಿಪ್ತವಾಗಿ 2026ರ ಮುನ್ನೋಟವನ್ನು ಹೇಳಿದ್ದೇನೆ. ಮೇಷರಾಶಿಯವರಿಗೆ ಆರಂಭದಲ್ಲಿ ಹೇಳಿದಂತೆ ನೀವು ವರ್ಷಪೂರ್ತಿ ತನುಮನದ ಧನದ ಒಂದು ಎಚ್ಚರಿಕೆಯಲ್ಲಿ ಇರಲೇಬೇಕು. ಕೆಲವೊಂದು ತಿಂಗಳಲ್ಲಿ ಸ್ವಲ್ಪ ಚೇತರಿಕೆ ಇದೇ ಹೊರತು ನಿಮಗೆ ಪೂರ್ಣ ಪ್ರಮಾಣದ ಉತ್ತಮ ಫಲ ಅಂತೂ ಈ ವರ್ಷದಲ್ಲಿ ನಿಮಗೆ ಕನಸಿನ ಮಾತಾಗಿರುತ್ತೆ. ನಾನಾ ರೀತಿಯ ವಿವಾದಗಳು, ನೀವು ಸುಮ್ಮನಿದ್ದರೂ ಆ ವಿವಾದಗಳು ನಿಮ್ಮನ್ನು ಬಂದು ಸುಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಸಾವಧಾನ, ತಾಳ್ಮೆಯನ್ನು ಖಂಡಿತ ಅನುಸರಿಸಬೇಕು. ಇನ್ನು ಈ ವರ್ಷದಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನೀವು ಕೇವಲ ಈ ಶುಕ್ರ ಮತ್ತು ರಾಹುವಿಗೆ ಸಂಬಂಧಪಟ್ಟ ಬಣ್ಣವನ್ನು ಉಪಯೋಗಿಸೋದು ಒಳ್ಳೆಯದು. ಶುಕ್ರನ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿಯ ಬಣ್ಣ. ಶುಕ್ರ ನಿಮಗೆ ಹಲವು ಬಾರಿ ಅನುಗ್ರಹ ಮಾಡ್ತಾನೆ. ಅದೇ ರೀತಿ ಈ ರಾಹುವಿನ ಬಣ್ಣ ಅಂತ ಹೇಳಿದ್ರೆ ಗ್ರೇ ಅಥವಾ ಬೂದು ಬಣ್ಣವನ್ನು ನೀವು ಉಪಯೋಗ ಮಾಡ್ಬೋದು. ಇನ್ನು ಬುಧಾನುಗ್ರಹ ಇರುವಂಥ ಒಂದು ತಿಂಗಳುಗಳಲ್ಲಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಉಪಯೋಗ ಮಾಡ್ಬೋದು. ಹಾಗಾಗಿ ಗ್ರೇ, ವೈಟ್ ಮತ್ತು ಆ ಒಂದು ಗ್ರೀನ್ ಬಣ್ಣವನ್ನು ನೀವು ಉಪಯೋಗ ಮಾಡುವಂಥದ್ದು. ಸಂಖ್ಯೆಗಳು ಹಾಗೆ 4, 5, 6, 4, 5, 6 ಎಂಬಂಥ ಸಂಖ್ಯೆಗಳನ್ನು ನೀವು ಅನುಸರಿಸಬಹುದಾಗಿದೆ. ಉಳಿದಂತೆ ಇತರ ಬಣ್ಣಗಳು ನಿಮಗೆ ವಿರುದ್ಧ ಆಗ್ಬೋದು. ಅಂದರೆ ಕೆಂಪು ಬಣ್ಣ ಶನಿಯ ಪ್ರಭಾವದಿಂದ ನಿಮಗೆ ಶಾಡೆ ಸತ್ತಿರೋದ್ರಿಂದ ಕೆಂಪು ಬಣ್ಣನ ನೀವು ನಿಮ್ಮ ರಾಶಿಯ ಬಣ್ಣನೇ, ಆದರೆ ಈ ವರ್ಷದಲ್ಲಿ ಅದೆಲ್ಲ ಉಲ್ಟಾ ಹೊಡಿಬೋದು. ಅಥವಾ ನೀಲಿ ಬಣ್ಣವನ್ನು ಸಹ ಉಪಯೋಗಿಸುವಂಥದ್ದು ಅಲ್ಲ. ಅದು ಗುರುಬಲದ ಇಲ್ಲದೆ ಇರುವ ಕಾರಣ ಹಳದಿ ಬಣ್ಣ ಸಹ ನಿಮಗೆ ಆಗಬರೋದಿಲ್ಲ. ಹಾಗಾಗಿ ಆ ಗ್ರೇ, ಗ್ರೀನ್, ವೈಟ್ ಬಣ್ಣ 4, 5, 6 ಸಂಖ್ಯೆಯನ್ನು ಈ ವರ್ಷದಲ್ಲಿ ಅನುಸಾರ ಮಾಡ್ಬೋದಾಗಿದೆ. ಇನ್ನು ನಿಮ್ಮ ಒಂದು ದೋಷ ಪರಿಹಾರವಾಗಿ ನಿಮಗೆ ಗೊತ್ತಿರುವಂತೆ ನೀವು ಗಣೇಶನ ಭಕ್ತಿ ಮಾಡಿ, ನಿಮ್ಮ ಕುಲ ದೇವತೆ ಅಥವಾ ಇಷ್ಟ ದೇವತೆ ಭಕ್ತಿ ಮಾಡೋದು. ಇದಕ್ಕೆ ವಿಶೇಷವಾಗಿ ಶನಿ ಪೀಡೆ, ಜೊತೆಗೆ ಕೇತುವಿನ ಪೀಡೆ ಇಲ್ಲಿರುವ ಕಾರಣ ವಿಶೇಷವಾಗಿ ಆಂಜನೇಯನ ಭಕ್ತಿ, ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ ಪಠನೆ, ಹನುಮಾನ್ ಅಷ್ಟೋತ್ತರ ಪಠನೆ, ಅಥವಾ ಶನಿ ಮಹಾರಾಜರ ಸ್ತೋತ್ರ, ನವಗ್ರಹಗಳ ಸ್ತೋತ್ರ, ಶನಿಯ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳು ಇರುತ್ತೆ. ಅಥವಾ ಶನಿ ಮಹಾರಾಜರ ಅಷ್ಟೋತ್ತರ ಶತನಾಮ, ಶನಿವಾರದೊಂದು ದೇವಾಲಯಗಳ ಸಂದರ್ಶನ, ಶನಿವಾರದೊಂದು ಆಂಜನೇಯನಿಗೆ ತುಳಸಿ ಮಾಲೆ ಅಥವಾ ದೇವಾಲಯಕ್ಕೆ ಎಣ್ಣೆಯನ್ನು ಕೊಡುವಂಥದ್ದು, ನವಗ್ರಹಗಳ ಪ್ರದಕ್ಷಿಣೆ, ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಅಶ್ವರೂಪಾಯ ವೃಕ್ಷ ರಾಜಾಯತೆ ನಮ ಎಂದು ಅರಳಿ ಮರವನ್ನು ಬೆಳಗ್ಗೆ 9 ಅಥವಾ 10 ಗಂಟೆ ಒಳಗೆ ನೀವು ಪ್ರದಕ್ಷಿಣೆ ಮಾಡುವಂಥದ್ದು. 9 ಪ್ರದಕ್ಷಿಣೆ ಮಾಡ್ಬೋದು ಅಥವಾ 10 ಪ್ರದಕ್ಷಿಣೆ ಸಹ ಮಾಡ್ಬೋದಾಗಿದೆ. ಮುಂತಾದವುಗಳು ಅಲ್ಲದೆ ದಾನ ಧರ್ಮಗಳನ್ನು ಖಂಡಿತ ಅನುಸರಿಸುವುದು ಒಳ್ಳೆಯದು. ಶನಿ ಮಹಾರಾಜರ ಪ್ರೀತ್ಯರ್ಥವಾಗಿ ಶನಿವಾರದಂದು ಬಡಬಗ್ಗರಿಗೆ, ನಿರಾಶ್ರಿತರಿಗೆ ಅಥವಾ ಭಿಕ್ಷುಕರಿಗೆ ಅಥವಾ ವೃದ್ಧಾಶ್ರಮ, ಅನಾಥಾಶ್ರಮ, ಸೇವಾಶ್ರಮಗಳಿಗೆ ಅನ್ನದ ರೂಪದಲ್ಲೋ ಅಥವಾ ಧಾನ್ಯದ ರೂಪದಲ್ಲೋ ನೀವು ದಾನವನ್ನು ಕೊಡುವಂಥದ್ದು ಸಹ ಒಂದು ಉಪಯುಕ್ತವಾದ ಮಾಹಿತಿಯಾಗಿರುತ್ತೆ. ಹಾಗಾಗಿ ಈ ಒಂದು ಮೇಷರಾಶಿಯವರು ಈ ನಿಮಗೆ 30 ವರ್ಷಗಳ ಅಥವಾ 18 ವರ್ಷಗಳ ಅಥವಾ 12 ವರ್ಷಗಳ ಅಂತರದಲ್ಲಿ ಬರುವಂಥ ನಾನಾ ರೀತಿಯ ಏರುಪೇರಿನ ಘಟನೆ 2020ರಲ್ಲಿ ನೀವು ಸಾಕ್ಷಿ ಆಗಬೇಕಾಗತ್ತೆ. ಖಂಡಿತವಾಗಿ ನೀವು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರೂ ಆತಂಕ ಭಯ ಪಡುತ್ತಿಲ್ಲ. ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಶ್ರದ್ಧಾ ಮಾರ್ಗ, ಧೈರ್ಯವನ್ನು ತಂದುಕೊಂಡು ನೀವು ಮುಂದುವರೆದರೆ ನಿಮಗೆ 2020ರಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.